ಮಕ್ಕಳೇ ಮಲ್ಲಕಮ್ಮವನ್ನು ಮೆಚ್ಚಿ ಬಹುಮಾನ ನೀಡಿದ್ದಾರೆ. ಅವ್ರು ಮುಂತುಕೊಂಡ ಸೆಂಟ್ರಲ್ ವೇದಿಕೆ ಬರ್ತಕ್ಕಂಥ ಎಲ್ಲ ಗಣ್ಯರೇ ಬಿಡಬಾರ್ದಂತ್ರಿ, ನೀರಾಗ ಎಣ್ಣೆ ಬಿಡಬಾರ್ದಂತ, ಸೀರೆ ಅಂಗಡಿಯಾಗಿ ನಮ್ಮ ತಾಯಂದ್ರನ್ನ ಬಿಡಬಾರ್ದು. ಅದಕ್ಕೆ ನಾವು ಭಾಷಣ ಮಾಡೋಕೆ ಈಗ ಆಯಾ ನೋಡಿ ಪಾಯ ಹಾಕ್ಬೇಕಂತ ನಾವು ಒಂದೆರಡು ಶಾಯರಿ ಹೇಳಿ ಮುಗಿಸ್ಬಿಡ್ತೀವಿ. ಚಿನ್ನ ನೀನು ಹಕ್ಕಂದ್ರೆ ಹಚ್ಚಿ ಮಲಿಗೆ ಓ ಬಿಚ್ಚು ಬಿಚ್ಚು ಒಗ್ದಂಗೆ ಆಕೈತಿ. ಚಿನ್ನ ನೀನು ಹಕ್ಕಂದ್ರೆ ಹಚ್ಚಿ ಮಲಿಗೆ ಓ ಬಿಚ್ಚು ಬಿಚ್ಚು ಒಗ್ದಂಗೆ ಆಕೈತಿ. ನೀನ ಇಲ್ಲಂದ್ರೆ ನನ್ನ ನೆರೆಯಾಗ ಪ್ರೇಮಿದ ಕಿತ್ತು ಹಚ್ಚಿ ಹುಚ್ಚು ಹಿಡ್ದಂಗೆ ಆಕೈತಿ, ಹುಚ್ಚು ಹಿಡ್ದಂಗೆ ಆಕೈತಿ. ಚಿನ್ನ ನಾನು ನಿನ್ನ ಪ್ರೀತಿ ಹೊಳೆನ ಮೀನಾಗೇನಿ. ಚಿನ್ನ ನಾನು ನಿನ್ನ ಪ್ರೀತಿ ಹೊಳೆನ ಮೀನಾಗೇನಿ. ನೀ ಬತ್ತಿ ಹೋದಿ ಅಂದ್ರೆ ನಾ ಸತ್ತು ಹೋಗ್ತೀನಿ. ಎಲ್ಲರಿಗೂ ಧನ್ಯವಾದ. ಅಂಗಡಿ ಸರ್ ಮಾತಾಡಿದಂಥ ಎಲ್ಲ ವಿಷಯಗಳನ್ನು ಒಳಗೊಂಡಂಥ ಒಂದು ಗೀತೆ ಕುವೆಂಪು ಅವ್ರಿಗೆ ಮೊದಲೇ ಗೊತ್ತಿತ್ತು ಸರ್. ನೀವೇನು ಹೇಳಿದ್ರಲ್ಲ, ಕುವೆಂಪು ಅವ್ರಿಗೆ ಮೊದಲೇ ಗೊತ್ತಿತ್ತು. ಅವಾಗ ಬರೆದ್ಬಿಟ್ಟಾರ ಅವರು ಒಂದು ಕವಿತೆ. ನೀವೇನು ಕವಿತೆಯನ್ನು ಹೇಳಿದ್ರಲ್ಲ ಅದರ ಸಾರವನ್ನು ನಾನು ಗೀತೆಯ ಮೂಲಕ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಅವರು ಕುವೆಂಪು ಅವರು ಹೇಳಿದಂಥ ಒಂದು ಗೀತೆ ಬಾರಿಸು ಕನ್ನಡ ಡಿಂಡಿಮು ಅಂತ ಹೇಳಿ ಅವರು ಅವಾಗ ಹೇಳಿಬಿಟ್ಟಾರೆ. ಅವ್ರು ಗೊತ್ತಿತ್ತು ಅವ್ರಿಗೆ, ಇವರು ಕನ್ನಡಿಗರ ಅಷ್ಟು ಸುಸೂತ್ರರಲ್ಲಿ ಇವರು ಕಚ್ಚಾಡಿ ಸಾಯ್ತಾರೆ ಅಂತ ಗೊತ್ತಿತ್ತು. ಮೊದಲೇ ಹೇಳಿಬಿಟ್ಟಾರೆ ಮೇಡಮ್ ಅವರು, ಕುವೆಂಪು ಅವರು. ಅವರ ಒಂದು ಅದ್ಭುತ ಗೀತೆ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಪ್ರಸ್ತುತ ಅಂತ ಅನಿಸ್ತದೆ.